ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂಥ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ವಿನಯ್ ಕುಲಕರ್ಣಿ ಅವರ ಯುಟಿಪಿ ನಂಬರ್ 3674 ಈ ನಂಬರ್ನ ಜೈಲಾಧಿಕಾರಿಗಳು ವಿನಯ್ ಕುಲಕರ್ಣಿ ಅವರಿಗೆ ನೀಡಿದ್ದಾರೆ. 10 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ಇಡಲಾಗುತ್ತೆ. ಅದಾದ ನಂತರ ಬೇರೆ ಬೆರಾಕ್ಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಸದ್ಯಕ್ಕೆ ಒಂದೇ ಬೆರಾಕ್ನಲ್ಲಿದ್ದಾರೆ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 17 ಮಂದಿ ಅಪರಾಧಿಗಳು. ನಿನ್ನೆ ರಾತ್ರಿ ಊಟ ನಿದ್ದೆ ಮಾಡದೆ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾದಂತಹ ನಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಎಲ್ಲ ಅಪರಾಧಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಎಲ್ರಿಗೂ ಕೂಡ ಯುಟಿಪಿ ನಂಬರ್ನ ಕೊಡುವಂತಹ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ದಾರೆ. 3674 ಇದು ವಿನಯ್ ಕುಲಕರ್ಣಿ ಅವರಿಗೆ ನೀಡಿರುವಂತಹ ಜೈಲು ನಂಬರ್. 10 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲಿ ಅವರನ್ನ ಇಡಲಾಗುತ್ತೆ. ಅದಾದ ನಂತರ ಅವರನ್ನ ಮತ್ತೊಂದು ಬ್ಯಾರಾಕ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಲಿದ್ದಾರೆ. ಇನ್ನು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನ ಅನರ್ಹವಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರದ್ದು ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬಹುತೇಕ ಇವತ್ತೇ ಆರ್ಡರ್ ಪ್ರತಿ ಸ್ಪೀಕರ್ ಕಚೇರಿಯನ್ನ ರೀಚ್ ಆಗುತ್ತೆ. ಒಂದು ವೇಳೆ ಇವತ್ತೇ ತಲುಪಿದಲ್ಲಿ ಶಾಸಕ ಸ್ಥಾನವನ್ನ ರದ್ದು ಮಾಡ್ತಾರೆ ಸ್ಪೀಕರ್. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ಅದನ್ನ ತೆರವು ಮಾಡುವುದಕ್ಕೆ ಅವಕಾಶ. ಕುಲಕರ್ಣಿ ಪರ ತೀರ್ಪಿಗೆ ಅವ್ರಿಗೇನೀಗ ಜೀವಾವಧಿ ಶಿಕ್ಷೆಯ ತೀರ್ಪನ್ನ ನೀಡಲಾಗಿದೆ. ಆ ತೀರ್ಪಿಗೆ ಹೈಕೋರ್ಟ್ನಲ್ಲಿ ಹೋಗಿ ಹೋರಾಟವನ್ನ ಮಾಡಬೇಕು. ಹೈಕೋರ್ಟ್ನ ಡಿವಿಷನಲ್ ಬೆಂಚ್ನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು. ಅಲ್ಲಿಗೆ ಅದಕ್ಕೆ ತಡೆಯನ್ನ ತರಬೇಕು. ಆ ತಡೆಯನ್ನ ತಂದಾಗ ಮಾತ್ರ, ಆ ಸ್ಟೇಯನ್ನ ತಂದಾಗ ಮಾತ್ರ ಶಾಸಕ ಸ್ಥಾನ ರಿವೈವ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಒಟ್ಟು 17 ಜನ ಅಪರಾಧಿಗಳು ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ. ಏನ್ ನಡೆಯಿತು ಜೈಲಿನಲ್ಲಿ? ಇನ್ಸೈಡ್ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ? ಜೊತೆಗೆ ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರ್ಡರ್ ಕಾಪಿ ಬಂದ ಮೇಲೆ, ಅನರ್ಹರಾದ ಮೇಲೆ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಕಾನೂನು ಪ್ರಕ್ರಿಯೆಗಳು ವಿನಯ್ ಕುಲಕರ್ಣಿ ಅವರ ವಕೀಲರ ಕಡೆಯಿಂದ ಆಗ್ತಾ ಇದೆ ಅಂಕಿತಾ? ವಿದ್ಯಾ, ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿನಯ್ಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿರುವಂತದ್ದು. ಜೊತೆಗೆ ನಿನ್ನೆ ಜೈಲಿನಲ್ಲಿ ಯುಟಿಪಿ ನಂಬರ್ 3674 ಅನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. 10 ದಿನಗಳ ಕ್ವಾರಂಟೈನ್ ಸೆಲ್ ಬಳಿಕ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಒಂದೇ ಬ್ಯಾರೆಕ್ ನಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಅಪರಾಧಿಗಳೇನಿದ್ದಾರೆ ಒಟ್ಟಿಗೆ ಇರುವಂತದ್ದು. ನಿನ್ನೆ ರಾತ್ರಿ ಊಟ ನಿದ್ದೆ ಮಾಡದೆ ಕಣ್ಣೀರನ್ನ ಹಾಕಿದ್ದಾರೆ. ಯಾಕಂತಂದ್ರೆ ನ್ಯಾಯಾಲಯದ ತೀರ್ಪು ಬಂದ ಬಳಿಕ ಕುಟುಂಬಸ್ಥರು ಕೂಡ ಅಲ್ಲಿ ಹಾಜರಿದ್ರು. ಅವರು ಕೂಡ ಅಪರಾಧಿಗಳನ್ನ ನೋಡಿ ಕಣ್ಣೀರನ್ನ ಇಟ್ಟಿದ್ರು. ಹಾಗಾಗಿ ಆ ಚಿಂತೆಯಲ್ಲಿ ಅಪರಾಧಿಗಳು ನಿನ್ನೆ ನಿದ್ದೆಯನ್ನ ಮಾಡದೆ ಜೈಲಿನಲ್ಲಿ ಕಾಲವನ್ನ ಕಳೆದಿರುವಂತದ್ದು. ಇನ್ನು ವಿನಯ್ ಕುಲಕರ್ಣಿ ವಿಚಾರಕ್ಕೆ ಬರೋದಾದ್ರೆ, ಶಾಸಕತ್ವ ಸ್ಥಾನದ ಬಗ್ಗೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆಯನ್ನ ಕೂಡ ಮಾಡಿದ್ರು. ಇವತ್ತು ಆರ್ಡರ್ ಪ್ರತಿ ಸ್ಪೀಕರ್ ಅವರ ಕೈಗೆ ತಲುಪುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನ ರದ್ದಾಗುತ್ತೆ ಅನ್ನೋ ಒಂದು ದುಃಖದಲ್ಲಿಯೂ ಕೂಡ ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಇರುವಂತದ್ದು. ಹೈಕೋರ್ಟ್ ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಹಾಗಾಗಿ ವಿನಯ್ ಕುಲಕರ್ಣಿ ಪರ ತೀರ್ಪಿಗೆ ತಡೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.